ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಬಹುದಾದಂತಹ ಸಾಧ್ಯತೆ. ಕಾರಣ ನಿನ್ನೆಷ್ಟೇ ಹೇಳ್ತಾ ಇದ್ವಿ, ಸಿಬಿಐಗೆ ಈಗ ಕೇಸ್ ಯಾವ ರೀತಿಯಾಗಿ ಹ್ಯಾಂಡ್ ಓವರ್ ಆಗುತ್ತಾ ಇಲ್ವಾ ಅನ್ನುವಂಥ ವಿಷಯ. ಜೊತೆಗೆ ಇಡಿ ಕೂಡ ಎಂಟರ್ ಆಗಬೇಕು ಅಂತ ಸ್ನೇಹಮಯಿ ಕೃಷ್ಣ ಒಂದು ದೂರನ್ನ ಸಲ್ಲಿಕೆ ಮಾಡಿದ್ರು. ಈಗ ಈ ವಿಷಯದಲ್ಲಿ ಮತ್ತೊಂದು ಸಂಕಷ್ಟ. ಮೂಡಾ ಅಕ್ರಮದ ಬಗ್ಗೆ ಇಡಿ ತನಿಖೆ ನಡೆಯುವ ಸಾಧ್ಯತೆ, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಮೂಲಕವಾಗಿ ಮತ್ತೊಂದು ಸಂಕಷ್ಟ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಸಾಧ್ಯತೆ ಇದೆ. ಈಗಾಗಲೇ ಮೂಡಾದಲ್ಲಿ ಆಗಿದೆ ಎಫ್ಐಆರ್, ಬಟ್ ಇಡಿಯಲ್ಲೂ ಕೂಡ ಈಗ ಎಫ್ಐಆರ್ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಸಾಧ್ಯತೆ ಇದೆ. ಸಿಎಂ ವಿರುದ್ಧ ಈಗ ಮತ್ತೊಂದು ಸಂಕಷ್ಟ ಒಂದಾದ ನಂತರ ಒಂದು ಅವರಿಗೆ ಬಂದು ಒದಗ್ತಾ ಇದೆ. ಮೂಡಾ ಅಕ್ರಮದ ಬಗ್ಗೆ ಇಡಿ ತನಿಖೆಯನ್ನ ಮಾಡಕ್ಕೆ ಈಗ ಮುಂದಾಗ್ತಾ ಇರೋದು. ಸ್ನೇಹಮಯಿ ಕೃಷ್ಣ ಅವರು ಇಮೇಲ್ ಮೂಲಕವಾಗಿ ಇಡಿಗೆ ಒಂದು ದೂರನ್ನ ಸಲ್ಲಿಕೆಯನ್ನ ಮಾಡಿದ್ರು. 14 ಸೈಟು 59 ಕೋಟಿ ರೂಪಾಯಿ ವಿಚಾರದಲ್ಲಿ ಅವರು ಆ ದೂರನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸಂಕಷ್ಟ ಏನು ಅಂತಂದ್ರೆ, ಇಡಿ ಕೂಡ ಈಗ ಎಫ್ಐಆರ್ ನ ದಾಖಲು ಮಾಡಿಕೊಂಡು ತನಿಖೆ ಮಾಡೋಕೆ ಮುಂದಾಗ್ತಾ ಇದೆ. ಸೊ ಹಾಗಾಗಿ ಈಗ ಫೇಸ್ ಮಾಡ್ಕೊಳ್ಬೇಕು. ಇಲ್ಲೇನೇ ಯಾವುದೇ ರೀತಿಯಾಗಿನೂ ಲೋಕಾಯುಕ್ತದಲ್ಲಿ ಅವರು ಪಾರಾಗ್ತೀನಿ ಅಂತಂದ್ರು ಇಡಿಯಿಂದ ಸಂಕಷ್ಟವನ್ನ ಎದುರಿಸಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ ಎಫ್ಐಆರ್ ಸಾಧ್ಯತೆ ಇದೆ, ದಾಖಲಾಗುವುದು ಕೆಲವೇ ಕ್ಷಣಗಳಲ್ಲಿ. ಮುಖ್ಯಮಂತ್ರಿಗಳಿಗೆ ಈಗ ಮತ್ತೊಂದು ಸಂಕಷ್ಟ ಬಂದೊದಗಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ಫೈನಲ್ ಈಗ ಮತ್ತೆ ಇಡಿಯಿಂದಲೂ ಕೂಡ ಫೇಸ್ ಮಾಡಬೇಕಾಗತ್ತೆ. ಹಲವರಿಗೆ ಹಲವು ಪ್ರಶ್ನೆಗಳಿತ್ತು. ಲೋಕಾಯುಕ್ತ ಮೂಲಕವಾಗಿ ಇವರು ಸೇಫ್ ಆಗ್ಬಿಡಬಹುದೇನೋ, ಇವರು ಪರವಾಗಿನೋ ಬಂದ್ಬಿಡಬಹುದೇನೋ ಅನ್ನುವಂತ ಹಲವು ಥಾಟ್ಸ್ಗಳು ಹಲವು ಕಡೆಗಳಲ್ಲಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇತ್ತು. ಬಟ್ ಇಡಿ ಎಂಟ್ರಿ ಕೊಟ್ರೆ ಬಹಳ ಸಂಕಷ್ಟವನ್ನ ಸಿದ್ದರಾಮಯ್ಯನವರು ಫೇಸ್ ಮಾಡಬೇಕಾಗತ್ತಾ? ಇವತ್ತೇ ಎಫ್ಐಆರ್ ಆಗುತ್ತಾ? ಈಗಾಗಲೇ ಅರುಣ್ ಎಫ್ಐಆರ್ ಆಗಿರುವಂಥದ್ದು, ಈಗಾಗಲೇ ಎಲ್ಲ ಎಫ್ಐಆರ್ ಅನ್ನ ದಾಖಲನ್ನ ಮಾಡಿಕೊಂಡು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ರು. ಯಾಕಂದ್ರೆ ಶನಿವಾರ ಅಷ್ಟೇ ಸ್ನೇಹಮಯಿ ಕೃಷ್ಣ ಒಂದು ದೂರನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಜೊತೆಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ಕೊಟ್ಟಿದ್ರು. ಆ ದಾಖಲೆಗಳ ಮೇಲೆ ಈಗ ಎಫ್ಐಆರ್ ಅನ್ನ ಇಡಿ ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಬಗ್ಗೆ ಅಧಿಕೃತ ಮಾಹಿತಿಗಳು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಜೊತೆಗೆ ತನಿಖೆಯನ್ನ ಅಧಿಕೃತವಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಪ್ರಾರಂಭವನ್ನ ಮಾಡಿರುವಂಥದ್ದು. ಅಂದ್ರೆ ಇಲ್ಲಿಯವರೆಗೂ ಕೂಡ ಸಾಧ್ಯತೆ ಅಂತ ಹೇಳಲಾಗ್ತಾ ಇತ್ತು, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಈಗ ಅದು ಕನ್ಫರ್ಮ್ ಆಗಿರುವಂಥದ್ದು. ಇಸಿಆರ್ ಅನ್ನ ಫೈಲ್ ಅನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ನಮ್ಮಲ್ಲಿ ಎಫ್ಐಆರ್ ಅಂತ ಏನು ಹೇಳ್ತೀವಿ, ಅದೇ ರೀತಿಯಲ್ಲಿ ಎಕನಾಮಿಕ್ಸ್ ಅಫೆನ್ಸ್ ಗಳೇನಾಗ್ತದೆ ಆ ಸಂದರ್ಭದಲ್ಲಿ ಇಸಿಆರ್ ಅನ್ನ ಫೈಲ್ ಮಾಡ್ತಾರೆ. ಇಡಿ ಅಧಿಕಾರಿಗಳು ಈಗ ಸಿದ್ದರಾಮಯ್ಯ, ಪಾರ್ವತಿ, ಜೊತೆಗೆ ದೇವರಾಜ್ ಇರಬಹುದು ಮತ್ತು ಮಲ್ಲಿಕಾರ್ಜುನ್ ಸ್ವಾಮಿ ಇವರ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಪ್ರಾರಂಭ ಮಾಡಿರುವಂತದ್ದು. ಅರುಣ್, ಓಕೆ ಮುರಳಿ, ಈಗ ಇಡಿ ತನಿಖೆಯನ್ನ ಆರಂಭ ಮಾಡಿದ್ರೆ ಈಗ ಲೋಕಾಯುಕ್ತ ವಿಚಾರದಲ್ಲಿ ನಾವು ಬರ್ತಾ ಇದ್ವಿ, ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತಂದಾಗ ಬಂಧಿಸುವಂತ ಅಗತ್ಯತೆ ಇಲ್ಲ, ಏನೂ ಇಲ್ಲ ಅಂತ ಹೇಳಿ. ಬಟ್ ಇಡಿ ವಿಚಾರಣೆ ಆರಂಭ ಮಾಡಿದಂತ ಸಂದರ್ಭದಲ್ಲಿ ಅಗತ್ಯತೆ ಇದೆಯಾ ಇಲ್ಲಿ? ಖಂಡಿತ ಅರುಣ್, ಯಾಕೆಂದ್ರೆ ಲೋಕಾಯುಕ್ತಕ್ಕೂ ಕೂಡ ಅದೇ ಪವರ್ ಇರುವಂತದ್ದು. ಅವರನ್ನ ಬಂಧನಕ್ಕೆ ಒಳಪಡಿಸಿ ವಿಚಾರಣೆಗೆ ಒಳಪಡಿಸಬಹುದು. ಅದು ಐಒನ ವಿವೇಚನಾಧಿಕಾರಕ್ಕೆ ಬಿಟ್ಟಂತದ್ದು. ಅಂದ್ರೆ ತನಿಖಾಧಿಕಾರಿಯ ವಿವೇಚನೆ ಇರುತ್ತದೆ. ತನಿಖಾಧಿಕಾರಿಯ ವಿವೇಚನೆಗೆ ಸಂಬಂಧಪಟ್ಟಂತೆ ಮಾತ್ರ ಅದು ಮುಂದುವರಿಯುವಂತದ್ದು. ಯಾಕೆಂದ್ರೆ ಈಗ ಸಾಕಷ್ಟು ಆರೋಪಗಳನ್ನ ಲೋಕಾಯುಕ್ತ ಪೊಲೀಸರ ಮೇಲೆ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ಅನ್ನು ದಾಖಲು ಮಾಡಲಿಕ್ಕೆ 48 ಗಂಟೆಗಳ ಕಾಲ ತೆಗೆದುಕೊಂಡ್ರು. ಆ ಹಿನ್ನೆಲೆಯಲ್ಲಿ ಆ ಎಫ್ಐಆರ್ ಅನ್ನ ಆಗಿದ್ದ ಹಿನ್ನೆಲೆಯಲ್ಲಿ ಅದರಲ್ಲಿ ಬಂಧನಕ್ಕೆ ಒಳಪಡಿಸುವಂತದ್ದು, ವಿಚಾರಣೆ ಮಾಡುವಂತದ್ದು ತುಂಬಾ ಕಷ್ಟ ಅಂತ ಹೇಳಿ. ಆದ್ರೆ ಇಡಿ ಅಧಿಕಾರಿಗಳು ಈಗ ದಾಖಲು ಮಾಡಿರುವಂತಹ ಎಫ್ಐಆರ್ ಏನಿದೆ, ಎಫ್ಐಆರ್ ನಲ್ಲಿ ಬಹು ದೊಡ್ಡ ಮಟ್ಟದ ಶಾಕ್ ಸಿದ್ದರಾಮಯ್ಯ ಅವರಿಗೆ ಕಾದಿರುವಂತದ್ದು ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ಇಡಿ ಅಧಿಕಾರಿಗಳು ಅಂದ್ರೆ ಸಾಕಷ್ಟು ವಿಚಾರಗಳಿಗೆ ಬರ್ತಾ ಇತ್ತು. ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಇಲ್ಲ, ಮನಿ ಲ್ಯಾಂಡ್ರಿಂಗ್ ಇಲ್ಲದೆ ಇದ್ರು ಕೂಡ ಅವರು ಯಾವ ರೀತಿಯಲ್ಲಿ ಇಸಿಆರ್ ಅನ್ನ ಫೈಲ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ PML ಸೆಕ್ಷನ್ 3 ಏನೈತೆ, 3 ಸೆಕ್ಷನ್ ನ ಒಳಗಡೆ ಈಗ ಮಾಹಿತಿಗಳು ಇರುವಂತದ್ದು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಆಸ್ತಿಯನ್ನ ಗಳಿಕೆಯನ್ನ ಮಾಡ್ಕೊಂಡ್ರೆ ಆ ಆಸ್ತಿ ಮಾಡಿದಂತ ಗಳಿಕೆ ಏನಿತ್ತು, ಆ ಗಳಿಕೆಯನ್ನ ಮರೆಮಾಚುವಂತ ಪ್ರಯತ್ನಗಳೇನಿತ್ತು, ಮರೆಮಾಚುವಂತ ಪ್ರಯತ್ನಗಳು ಕೂಡ PML ಸೆಕ್ಷನ್ 3 ಅಡಿಯಲ್ಲಿ ಬರುತ್ತದೆ. ಆ ಹಿನ್ನೆಲೆಯಲ್ಲಿ ಇದು ಮನಿ ಲ್ಯಾಂಡ್ರಿಂಗ್ ಅಂತೇಳಿ ಕನ್ಸಿಡರ್ ಅನ್ನ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಎಫ್ಐಆರ್ ಅನ್ನ ಇಡಿ ಅಧಿಕಾರಿಗಳು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮುರಳೀಧರ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ. ಮೂಡಾ ಅಕ್ರಮದ ಬಗ್ಗೆ ಈಗ ಇಡಿ ತನಿಖೆಯನ್ನ ಶುರು ಮಾಡಿಕೊಳ್ತಾ ಇದೆ.